ತಾಲೂಕು ಸರ್ಕಾರಿ ಆಸ್ಪತ್ರೆಗೂ ತಟ್ಟಿರುವಂತಹ ಯುದ್ಧದ ಬಿಸಿ ಇದು. ಎಲ್ಲಿ ನೆಲಮಂಗಲ ಆಸ್ಪತ್ರೆಯಲ್ಲಿ ಅಡುಗೆ ಅನಿಲಕ್ಕೆ ಹಾಹಾಕಾರ ಶುರುವಾಗಿದೆ. ಈಗಾಗಲೇ ಹೇಳಿದ ದೇವಸ್ಥಾನದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಎಲ್ಲಾ ಕಡೆ ಇದೇ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗ ಇಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಇದೇ ಆಗ್ತಾ ಇದೆ. ಸಿಲಿಂಡರ್ ಕೊರತೆ ಆಗ್ತಾ ಇದೆ. ರೋಗಿಗಳು ಗರ್ಭಿಣಿಯರು ಪರದಾಡ್ತಿದ್ದಾರೆ. ರೋಗಿಗಳು ಗರ್ಭಿಣಿಯರ ಅಡುಗೆಗೆ ಸಿಲಿಂಡರ್ ಕೊರತೆ ಶುರುವಾಗಿದೆ. ನಮ್ಮ ಪಾಡು ಕೇಳೋರು ಯಾರು ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. 1800 ರೂಪಾಯಿ ಇದ್ದಂತಹ ಸಿಲಿಂಡರ್ಗೆ ಈಗ 4000 ರೂಪಾಯಿ ಕೊಡ್ತಾ ಇದ್ದಾರೆ. 2200 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಬಡವರ ಹೊಟ್ಟೆ ಮೇಲೆ ಹೊಡೆದ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ಇದು. ಸಿಲಿಂಡರ್ ಏಜೆನ್ಸಿಗಳ ಆಟ. ಕಾಲ್ ಮಾಡಿದ್ರು ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ. ಡಬಲ್ ರೇಟ್, ದುಪ್ಪಟ್ಟು ಹಣ ಕೊಡ್ತೀವಿ ಅಂದ್ರೂ ಕೂಡ ಸಿಗ್ತಾ ಇಲ್ಲ. ಸರ್, ಗ್ಯಾಸು ಅಂದರೆ ತುಂಬ ಅಭಾವ ಆಗ್ತೈತೆ ಸರ್. ಮೊದಲಾಗ ಹೇಳಿದ್ರೆ ತಂದು ಕೊಡ್ತಾರೆ, ಒಂದೇ ದಿವಸ ಇದ್ದಂಗೆ ತಂದು ಕೊಡ್ತಾಯಿದ್ರು ಸರ್. ಈಗಂತೂ ಗ್ಯಾಸಿನಂತೂ ತುಂಬ ಅಭಾವ ಆಗ್ತಾಯಿದೆ. ಅಲ್ಲಿ ನೋಡಿರಿ 21 ದಿವಸ ಬುಕ್ ಮಾಡಿ 21 ದಿವಸ ಆಗಬೇಕು ಅಂತಂದರೆ, ಮತ್ತು ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾನೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾಯಿಲ್ಲ. ಎಲ್ಲರೂ ಬ್ಲ್ಯಾಕ್ ತಗೋಬೇಕು ಅಂತಂದ್ರೆ ಬ್ಲ್ಯಾಕು ಸಿಗ್ತಾಯಿಲ್ಲ ನಮಗೆ. ಇಲ್ಲಿ ಟೈಮ್ ಸರಿಯಾಗಿ ಕರೆಕ್ಟಾಗಿ ಊಟ ಕೊಡಬೇಕು. ಟೈಮ್ ಕರೆಕ್ಟಾಗಿ ಊಟ ಕೊಡಬೇಕು ಇಲ್ಲಿ ಪೇಷೆಂಟ್ಗಳಿಗೆ. ಇಲ್ಲಿ ಬಾಣ್ತಿಯರಿದೆ.